ಹಲೋ ಸರ್, ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಸರು ಶಂಕರ ನಾಯ್ಕ ಸರ್. ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಅಲ್ಲ, ತಾವು ಹೇಳಿ ತಮ್ಮ ಹೆಸರೇನು? ನಮ್ಮ ಹೆಸರು ಶಂಕರ ನಾಯ್ಕ ಸರ್. ಯಾವ ಊರವರು? ಚಿಬ್ಗಾಸೂರು ತಾಂಡ ಸರ್. ಹಾಂ, ನಿಮ್ಮ ಮಗ ಕಾಣೆ ನಮ್ಮ ಮಗ ಕಾಣೆ ಆಗಿದ್ದಾನೆ ಸರ್. ನಮ್ಮ ಮಗ ನಮಗೆ ಹುಡುಕ್ ಕೊಡಿ ಸರ್ ನೀವು. ನಿಮ್ಮ ಮಗನ ಹೆಸರೇನು? ಶಶಿಕುಮಾರ್ ಸರ್. ಹೌದಾ? ಅದು ಎಷ್ಟನೇ ತಾರೀಕು ಅವನು ಕಾಣೆಯಾಗಿದ್ದು? ಸೋಮವಾರ ಸರ್, 10ನೇ ತಾರೀಕೆ. 10ನೇ ತಾರೀಕು. 10ನೇ ತಾರೀಕೆ ಕಾಣೆ ಆಗಿದ್ದಾರೆ. ಅಲ್ಲ, ಒಂದು 25 ದಿವಸ ಆಗ್ಬಿಡ್ತೇನೋ ಅಂತ ಹೇಳಿ. ಹೌದು ಸರ್, 25. ನಿಮ್ಮ ಮನೆಯಲ್ಲಿ ಅವರು ಜಗಳ ಏನಾರು ಆಡಿದ್ರೆ ಏನೋ ತಮ್ಮಗಳಿಗೆ ಜೊತೆ? ಯಾವ ಜಗಳ ಇಲ್ಲ ಸರ್. ನಾವು ಜಗಳ ಮಾಡಿಲ್ಲ, ನಾವು ಏನು ಮಾಡಿಲ್ಲ. ಒಂದು ಕೆಲಸನೂ ಅವ್ನು ಮುಟ್ಟಕ್ಕೆ ಹಚ್ಚಿಲ್ಲ ಸರ್. ನಾನೇ ಮಾಡ್ಕೊಂಡೆ. ಏನಿದ್ರು ಆ ಮಗ ಚೆನ್ನಾಗಿರಲಿ ಅಂತ ನಾವು ಬಿಟ್ಟಿದ್ವಿ. ಮಗನ ಕೂಟ ನಾವು ಕೆಲಸ ಮಾಡ್ಸೋಕ್ಕೆ ತಯಾರಿಲ್ಲ. ಅವ್ನು ಚೆನ್ನಾಗಿರಲಿ. ಏನು ನಮ್ಮನೆ ಮಗ ಇದ್ದರೆ ಮನೆಯಾಗ ಮಕ್ಕೊತಾನೆ, ಉಣ್ತಾನೆ. ಹಾಗಾಗಿ ಸರ್, ನಮಗೆ ನಮ್ಮ ಮಗ ಬೇಕು ಸರ್. ಹುಡುಕ್ ಕೊಡಿ ಸರ್. ಅಂದ್ರೆ ನಿಮ್ಮ ಮಗ ಓದುವಂತ ಏನಾರ ಕೆಲಸ ಏನಾರ ಮಾಡಿದ್ನ ಏನೋ ಅಂತ ಹೇಳಿ? ಬೆಂಗಳೂರಿಗೆ ಹೋಗ್ತಿದ್ದ ಸರ್, ಓದೋದು ಕೆಲಸ ಐ ಟಿ ಐ ಮಾಡಿದ್ದ ಸರ್. ಅವನು ಐ ಟಿ ಐ ಮಾಡಿ ಮನೆಯಾಗ ಇದ್ಬಿಟ್ಟು ಆಕ್ಸಿಡೆಂಟ್ ಆಯ್ತು ಅವನಿಗೆ. ಆವಾಗಲೇ ಆಕ್ಸಿಡೆಂಟ್ ಆದ ಮೇಲೆ ಬಿದ್ದ. ಅದು ಆಸ್ಪತ್ರೆಗೆ 10 ಲಕ್ಷ ದುಡ್ಡು ಹಾಕಿದ್ವಿ ಸರ್. ದುಡ್ಡು ಹಾಕಿದ ಮೇಲೆ ಅವನು ಮನೆಯಾಗಿರಂದ್ರೆ ಇರಲ್ಲ, ಸುಮ್ಮನೆ ಈ ಕಡೆ ಆ ಕಡೆ ಹೋಗ್ತಾನೆ. ಅವನಿಗೆ ಬದುಕೇ ಹಚ್ಚಿಲ್ಲ ನಾವು. ಅವನು ತಂಗಿಗೆ ಫೋನ್ ಮಾಡಿದ್ರು ಅಂದಿನ ದಿವಸ ಅಂತ ಹೇಳಿ ಹೇಳ್ತಾ ಇದ್ರು. ಮಾವಾರು ತಂಗಿರು ಹೇಳಿದ್ರು ಅಂತೆ. ಕೆಂಗಟ್ಟಿ ಅವ್ರು ಹೇಳಿದ್ರಂತೆ. ಅದು ಸಿಟ್ಟಿಂದ ಏನೋ ಒಂದು ತಂಗಿಯರು ಬೈದ್ದಾರೆ ಸರ್. ನೀನು ದುಡ್ಡು ಅಪ್ಪಾಜಿ ತಮ್ಮ ದುಡ್ಡು ನೀವು ತಕ್ಕೊಂಬಂದರೆ ಅವ್ರು ಎಲ್ಲಿ ಹೋಗ್ತಾರೆ ಅಂತ ಫೋನ್ನಾಗ ಬೈದ್ರಂತೆ. ಅದಕ್ಕೆ ಸಿಟ್ಟಿಂದ ಕಣ್ಣಾಗ ನೀರು ಹಾಕ್ಕೊಂಡು ಹೋಗಿದ್ವನು, ಮತ್ತೆ ತಿರ್ಗಿ ಬಂದೇ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡುವಂಥದ್ದು ಆಗಿದೆ ಏನು ಅಂತೇಳಿ ಕೊಟ್ಟಿದ್ವಿ ಸರ್. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಅದು ಸಣ್ಣ ಫೋಟೋಗೆ ಹೋಗಿ ದೊಡ್ಡ ಫೋಟೋ ಮಾಡಿಸಿದ್ವಿ ಸರ್. ಕಂಪ್ಯೂಟರ್ಗಾಗಿ ಅದು ಕೊಟ್ಟು ಸಣ್ಣ ಫೋಟೋ ಒಂದು ತಗೊಂಡ್ರು, ದೊಡ್ಡ ಫೋಟೋ ಒಂದು ಕೊಟ್ಟಿದ್ವಿ. ಏನು ಹೇಳಿದ್ರು ಪೊಲೀಸ್ ಇಲಾಖೆ? ನಾವು ಹುಡುಕ್ತೀವಿ, ಅದಕ್ಕೇನು ನೀನು ಚಿಂತೆ ಮಾಡಬೇಡ, ಮಗ ಒಬ್ಬನೇ ಅಂತ ಹೇಳ್ತಾ ಇದೀಯಾ, ನಾವು ಹುಡುಕ್ ಕೊಡ್ತೀವಿ ಅಂತ ಹೇಳಿದ್ರು ಸರ್. ನಿಮ್ಮ ಮಗ ಶಶಿಕುಮಾರ್ ಫೋನ್ ನಂಬರ್ ಏನೋ ಇತ್ತ ಹೇಗೆ? ಫೋನು ಇಲ್ಲ, ನಂಬರು ಇಲ್ಲ ಸರ್ ಅವ್ರದ್ದು. ಫೋನ್ ಇದ್ದಿದ್ರೆ ನಾವು ನಮ್ಮ ಹತ್ರ ಇರ್ತಿದ್ದು. ಪಾಪ ನಾವು ತಪ್ಪು ಮಾಡಿರ್ಬೋದು. ನನ್ನ ಮಗ ಆಗಿ ನಿನ್ನ ಮನೆಗೆ ಬಾರಪ್ಪ, ನಮಗೆ ನೀನು ಸಮಯ ಪಡ್ತೀನಿ. ನಾನು ಬೈದಿರೋದು ನಾನು ಬೈದಿಲ್ಲ ಸರ್. ನಿನಗೆ ಮಗ ಆಗಿ ನಾನು ಬೈದಿಲ್ಲ. ನನ್ನ ತಪ್ಪಾಗಿರ್ಬೋದು, ನಾನು ತಪ್ಪು ಮಾಡಿರ್ಬೋದು ಒಂದೊಂದು ಟೈಮಿಗೆ. ನೀನು ನನ್ನ ಮಗ ಆಗಿ ನೀನು ಸಮಯ ಪಡ್ತೀನಿ. ನಾನು ಮನೆಗೆ ಬಂದುಬಿಡಪ್ಪ, ನನಗಷ್ಟೇ ನಮಸ್ಕಾರಪ್ಪ. ಪಾಪ ಕಚ್ಚಿ ಬಿಟ್ಟ ಬಗಿರಿ ಯಾರೇ यार ये पे भारी गोड़ा पड़ रहा असो कष्ट हाल में बेटा तू करती रहता है मार गोदे माल बेचो बेटा मन उतनी संतोष है तो मेरी पास कहीं को नहीं बेटा मजी कहीं के जान तूने करती रहते दगरिया बेटा तुम्हारा आसमान गोदे माल बेचो बेटा तू. ಮೇಡಮ್, ನನ್ನ ಹೆಸರು ಶಾಂತಿಬಾಯಿ ಸಾರ್. ನನ್ನ ಮಗ ಬಸ್ ಸ್ಟ್ಯಾಂಡಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ನು, ಹೋದವನು ವಾಪಸ್ ತಿರುಗಿ ಬಂದೇ ಇಲ್ಲ. 25 ದಿನ ಆಯಿತು. ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಎಲ್ಲಿ ಹುಡುಕಿದ್ರೂ ಸಿಗ್ತಾ ಇಲ್ಲ. ಎಲ್ಲರೂ ಸಿಕ್ಕರೆ ನಮಗೆ ತಲುಪಿದ್ದೀವಿ, ಹುಡುಕೊಡ್ರಿ. ಎಲ್ಲ ಕಡೆನೂ ಫೋನ್ ಮಾಡಾಯಿತು ಸರ್. ಎಲ್ಲೂ ತೆಗಿದಾನಂತ ಯಾರೂ ಹೇಳ್ತಿಲ್ಲ. ಕಂಪ್ಲೇಂಟ್ ಕೊಟ್ಟಿದ್ರೆ ಪೊಲೀಸ್ನವರು ಹುಡುಕ್ತಾ ಇದ್ದೀವಂತ ಹೇಳ್ತಿದ್ದಾರೆ. ಅವರಿಗೂ ಏನೂ ಸುದ್ದಿ ಕಾಣಿಸಿಲ್ಲ. ಇದ್ರ ಮೇಲೆ ಏನಾಯ್ತೋ ನೀವು ಹುಡುಕೊಡ್ಬೇಕು ನಮಗೆ. ಎಲ್ಲಿದ್ರು ನಮ್ಮ ಮಗನಿಗೆ ಹುಡುಕೊಂಬಂದು ನಮಗೆ ಕೊಡ್ಬೇಕು ಸರ್ ನೀವು. ತಾವು ತಮ್ಮ ಫೋನ್ ನಂಬರ್ ಏನಾರ ಇದ್ರೆ ಅಂದರೆ ಬೇರೆ ಬೇರೆಯವರು ತಮ್ಮ ಫೋನಿಗೆ ಕರೆ ಮಾಡ್ಬೋದ ಸಿಕ್ಕಲ್ಲಿ ಅಂತ ಹೇಳಿ ತಾವು ತಿಳಿಸೋಕೆ ಸಾಧ್ಯನಾ ಅಂತ ಹೇಳಿ ನೀವೇ ಹೇಳಿ. ಸರ್, ಇದು ಶಶಿಕುಮಾರ ಎಲ್ಲೇ ಕಂಡ್ರು ನಮ್ಮ ಈ ನಂಬ್ರಿಗೆ ಒಂಚೂರು ಫೋನ್ ಮಾಡಿ ತಿಳಿಸಿ ಸರ್. ತಮ್ಮ ನಂಬರ್ ಹೇಳಿ. ನಮ್ಮ ಮೊಬೈಲ್ ನಂಬರ್ 8123945531. ಹ್ಞೂ ಸರ್. ಚಿಕ್ಕಬಾಸೂರು ತಾಂಡ ಸರ್, ಹೊನ್ನಾಳಿ ತಾಲೂಕು, ದಾವಣಗೆರೆ ಜಿಲ್ಲೆ ಸರ್.
ಓಕೆ ಓಕೆ